ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ನಾನು ನಿಮಗೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಮಾರ್ನಿಂಗ್ ಟೈಮ್ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಯಾಕಂದರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ತುಂಬಾ ಬ್ಯುಸಿ ಶೆಡ್ಯೂಲ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಟೈಮಿಂಗು ಬೆಳಗ್ಗೆ 4 ಗಂಟೆಗೆ ನಾನು ಎದ್ದಿರೋದು. ಬಟ್ ಆದರೆ ಒಂದು ಅರ್ಧ ಗಂಟೆ ಸ್ವಲ್ಪ ಚೆನ್ನಾಗಿ ಓಪನ್ ಆಗೋದಕ್ಕೆ ಸ್ವಲ್ಪ ಏನೋ ಇದು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ 4:15 ಆಗಿದೆ. ಇವಾಗ ಹೊರಗಡೆ ಬಂದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇನ್ನೂ ಕತ್ಲಿದೆ ಆ್ಯಕ್ಚುಲಿ. ಸೊ ಮನೇಲಿ ಕೂಡ ಇವಾಗ ಇನ್ನೂ ಎಲ್ಲರೂ ಮಲಗಿದ್ದಾರೆ. ಬಟ್ ನಾನಿವಾಗ ಎದ್ದಿದ್ದೀನಿ. ಇಷ್ಟು ಬೇಗ ಎದ್ದರೂ ಕೂಡ ಎಷ್ಟೋ ನಮಗೆ ಟೈಮ್ ಕೂಡ ಉಳಿಯೋದಿಲ್ಲ. ಎಷ್ಟೋ ಕೆಲಸಗಳು ಹಾಗೇ ಉಳಿಯುತ್ತೆ ಫುಲ್ ಡೇ. ಆ್ಯಂಡ್ ಇದಾದ ನಂತರ ನಾನು ಫಸ್ಟಿಗೆ ಮಾಡೋದು ಬ್ರಷಿಂಗ್. ಆ್ಯಂಡ್ ಬ್ರಷ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾನು ನನ್ನ ಏನೇನು ರೂಟೀನ್ಸ್ ಇದೆ ಮತ್ತು ಯಾವ ರೀತಿ ನಾನು ಆಲ್ಮೋಸ್ಟ್ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಯಾರೆಲ್ಲ ಹೆಣ್ಮಕ್ಳು ಮನೆಯಿಂದ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ, ಬಿಸ್ನೆಸ್ ಜೊತೆ ಮನೆ ಕೂಡ ನೋಡ್ಕೋಬೇಕಲ್ವಾ. ಸೊ ಯಾವ ರೀತಿ ಮ್ಯಾನೇಜ್ ನಾನು ಮಾಡ್ತೀನಿ, ಯಾವ ರೀತಿ ನಾನೆಲ್ಲ ನಡೆಸ್ಕೊಂಡು ಹೋಗ್ತೀನಿ, ಅದನ್ನೇ ಎಲ್ಲ ನಿಮ್ಗೆ ಇಲ್ಲಿ ನನ್ನ ವ್ಲಾಗಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ, ನಿಮ್ಮದು ಡೈಲಿ ವ್ಲಾಗ್ ಕೂಡ ನಮಗೆ ಶೇರ್ ಮಾಡಿ, ನೀವು ಬಿಸ್ನೆಸ್ಸು ಮತ್ತು ಮನೇನ ಹೇಗೆ ನೋಡ್ಕೊಂಡು ಹೋಗ್ತೀರಾ ಅಂತ ಹೇಳಿ. ಆ್ಯಂಡ್ 1.5 ವರ್ಷ ಆಯಿತು ನನಗೆ ಪ್ರಾಪರಾಗಿ ನಾನು ಈ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ನಾನು ವರ್ಕ್ ಮಾಡ್ತಾ ಇರೋದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ 4.5 ವರ್ಷ ಆಯಿತು. ಬಟ್ ಬಿಸ್ನೆಸ್ ಅಂತ ನಾನು ಸ್ಟಾರ್ಟ್ ಮಾಡಿರೋದು ಸೈಡ್ ಬೈ ಸೈಡು. ಇದು ನಾನು ಸ್ಟಾರ್ಟ್ ಮಾಡಿರೋದು 1.5 ವರ್ಷ ಆಯ್ತು ಇವಾಗ. ಬಟ್ ಪ್ರಾಪರ್ ನನಗಿವಾಗ ಆರ್ಡರ್ಸ್ಗಳು ಬರ್ತಾ ಇತ್ತು. ಸೊ ಹೀಗಾಗಿ ನಾನು ಬಿಸ್ನೆಸ್ ಬಗ್ಗೆನೇ ಜಾಸ್ತಿ ಸ್ವಲ್ಪ ಲಕ್ಷ್ಯ ವಹಿಸ್ತಾ ಇದ್ದೆ. ಮತ್ತು ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂದರೆ ಮತ್ತು ಮನೆ ಕೆಲಸ ಕೂಡ ನೋಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಆದಷ್ಟು ಬೇಗನೆ ಹೇಳ್ಬೇಕಾಗುತ್ತೆ. ಸಮ್ಟೈಮ್ಸ್ ನಾನು ಮೊದಲಂತೂ 3:15 ನಾನು 3:30, 3:40ಕ್ಕೆ ಎದ್ಬಿಡ್ತಾ ಇದ್ದೆ. ಬಟ್ ಇವಾಗ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ರಾತ್ರಿ ಮಲಗೋದು ಲೇಟ್ ಆಗುತ್ತೆ. ಮೊದಲೆಲ್ಲ ಹೇಗಿತ್ತಂದರೆ 8:30, 9 ಗಂಟೆ ಮಲಗಿಬಿಡ್ತಿದ್ದೆ. ಬಟ್ ಇವಾಗ ಕೆಲಸ ಜಾಸ್ತಿ ಆಗ್ತಾಯಿದೆ. ಆ್ಯಂಡ್ ಇದರಲ್ಲೂ ಕೂಡ ನಾನು ನಿಮಗೂ ಕೂಡ ಸುಮಾರು ಪ್ರಾಡಕ್ಟ್ಗಳನ್ನ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಜನರಿಗೆ ಸುಮಾರು ಥರದ ಮಾಹಿತಿ ಕೊಡ್ತಾ ಇರ್ತೀನಿ. ಸುಮಾರು ಜನರದ್ದು ನನಗೆ ವಾಟ್ಸಪ್ಪಲ್ಲಿ ಎನ್ಕ್ವೈರೀಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ನಾವು ಅವ್ರಿಗೆ ರಿಪ್ಲೈ ಮಾಡಬೇಕು. ಸೊ ಇದೆಲ್ಲರ ಮಧ್ಯೆ ನನಗೆ ಟೈಮ್ ತುಂಬಾ ಕಡಿಮೆ ಉಳಿಯುತ್ತೆ. ಹೀಗಾಗಿ ನಾನು ಮತ್ತೆ ಸ್ವಲ್ಪ ಬೆಳಿಗ್ಗೆ ಏಳೋಣ ಅಂತಂದರೂ ಕೂಡ ಬೇಗನೆ ಆಗೋದಿಲ್ಲ. ಆದಷ್ಟು ಸ್ವಲ್ಪ ಲೇಟಾಗೇ ಆಗುತ್ತೆ. ಬಟ್ ಪರವಾಗಿಲ್ಲ, ಅಂದರೂ ಕೂಡ 4 ಗಂಟೆಗೆ ಏಳೋದು ಅಷ್ಟೊಂದು ಈಸಿ ಇಲ್ಲ ಸ್ನೇಹಿತರೆ. ಆ್ಯಂಡ್ ಯಾಕಂದರೆ ನಿನ್ನೆ ಎಸ್ಟರ್ಡೇ ತುಂಬ ಟಯರ್ಡ್ ಆಗಿರ್ತೀನಿ ನಾನು ಎಲ್ಲ ಕೆಲಸ ಮಾಡಿ. ಬಟ್ ಸ್ಟಿಲ್ ಮಾರ್ನಿಂಗ್ ಮತ್ತೆ ಬೇಗ ಎದ್ದು ಮತ್ತೆ ಮನೆ ಕೆಲಸ ನೋಡ್ಕೋಬೇಕು. ಆ್ಯಂಡ್ ಅದಾದ ನಂತರನೇ ನಾನು ನನ್ನ ಬಿಸ್ನೆಸ್ ಆಯಿತು, ನನ್ನ ವೀಡಿಯೋ ಶೂಟ್ಸ್ ಆಯಿತು, ಅಥವಾ ಏನೇ ಮಾಡಿದರೂ ಕೂಡ ಅದಾದಮೇಲೆ. ಸೊ ಯಾಕಂದರೆ ಎಲ್ಲ ಹಸ್ಬೆಂಡ್ ಎಲ್ಲ ಅವರು ಕೂಡ ಜಾಬ್ಗೆ ಹೋಗಬೇಕು, ಅವ್ರಿಗೂ ಕೂಡ ಟಿಫಿನ್ ಕೊಡಬೇಕು, ಅವ್ರಿಗೂ ಕೂಡ ಎಲ್ಲ ನಾನು ಕಂಪ್ಲೀಟ್ ಎಲ್ಲ ಬೆಳಗಿನದೆಲ್ಲ ನಾಷ್ಟ ಎಲ್ಲ ಮಾಡಿಸ್ಕೊಂಡು ಮಗನಿಗೂ ಕೂಡ ನಾನು ಸ್ಕೂಲಿಗೆ ಕಳಿಸ್ಬೇಕು. ಆ್ಯಂಡ್ ಅದಾದ ನಂತರನೇ ನಾನು ನನ್ನ ಒಂದು ಏನು ಪರ್ಸ್ನಲ್ ನನ್ನ ಲೈಫ್ ಲೈಕ್ ನಾನು ಇವಾಗ ಆ್ಯಸ್ ಎ ಯೂಟ್ಯೂಬರ್ ಅಥವಾ ಬಿಸ್ನೆಸ್ ಏನು ನಡೆಸ್ತಾ ಇದ್ದೀನಿ, ಸೊ ಅದನ್ನು ಅಂದರೆ ನನ್ನ ಬಿಸ್ನೆಸ್ಸು ನನ್ನ ಯೂಟ್ಯೂಬ್ ಕೆಲಸ ನನ್ನ ಮನೆ ಮೇಲೆ ಎಫೆಕ್ಟ್ ಆಗಬಾರ್ದು. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಇದು ರೀಸೆಂಟ್ಲಿ ನಾನು ಟ್ರೈ ಮಾಡಿರೋಂಥ ಲಿಪ್ಸ್ಟಿಕ್ ಇದು. ಆ್ಯಂಡ್ ಯಾರಾದರೂ ಬೇಕಂದರೆ ತೊಗೋಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ 24 ಅವರ್ಸ್ ಇದು ಹೋಗೋದಿಲ್ಲ. ಆ್ಯಂಡ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಅಪ್ಲೈ ಮಾಡಿರ್ತೀನಿ. ಆ್ಯಂಡ್ ಅದಾದ ನಂತರ ಇದು ಸಂಜೆವರೆಗೂ ಹಾಗೇ ಇರುತ್ತೆ. ನೀವೇನೇ ತಿಂದರೂ ಕೂಡ ಇದು ಹಾಗೇ ಇರುತ್ತೆ. ಒಂದು ಸೈಡ್ ಇದು ಡ್ರೈ ಆಗಿ ಫಿಕ್ಸ್ ಆಯಿತು ಅಂದರೆ ಆಯಿತು. ತುಂಬ ಒಳ್ಳೆ ಬ್ರ್ಯಾಂಡ್ ಇರುವಂಥದ್ದು, ಯಾವುದೇ ರೀತಿ ಲೋಕಲ್ ಅಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಾದ ನಂತರ ನೆಕ್ಸ್ಟ್ ಇವಾಗ ನನ್ನ ಮಗ ಎದ್ದಿದ್ದಾನೆ ಅಂತ ಅನ್ಕೋತೀನಿ. ಯಾಕಂದರೆ ನಾನು ಎದ್ದ ತಕ್ಷಣವೇ ನನ್ನ ಮಗ ಎದ್ಬಿಟ್ಟಿರ್ತಾನೆ. ಇದಾದ ನಂತರ ಸೊ ಅವ್ನು ನೋಡೋಣ ಎದ್ದಿದ್ದಾನೆ ಅಂತ ನೋಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನಾನು ಬಿಸಿನೀರು ಕುಡಿತೀನಿ ಮಾರ್ನಿಂಗ್ ಟೈಮು. ಆ್ಯಂಡ್ ಈ ಮಧ್ಯದಲ್ಲಿ ಏನಾಗಿತ್ತಂದರೆ ನನಗೆ 91 ಕಿಲೋ ನಂದು ವೆಯ್ಟ್ ಜಾಸ್ತಿ ಆಗಿತ್ತು ಕೂಡ. ಮೇ ಬಿ ನೀವು ನನ್ನ ವೀಡಿಯೋಸ್ಗಳನ್ನ ಮೊದಲೆಲ್ಲ ನೋಡ್ತಾ ಇದ್ದರೆ ಗೊತ್ತಿರ್ಬೋದು. ಆ್ಯಂಡ್ ಇವಾಗ ನಾನಿವಾಗ 63 ಕಿಲೋ ಇದ್ದೀನಿ. ನನ್ನ ಮಗ ಎದ್ದಿದ್ದಾನೆ. ಸೊ ಇದು ಬೆಳಿಗ್ಗೆ 5 ಗಂಟೆ ಆಗಿರುವಂಥದ್ದು. 5 ಗಂಟೆಗೆ ಅವ್ನು ಎದ್ದಿರ್ತಾನೆ ಆಲ್ಮೋಸ್ಟು. ಸೊ ಆ ಟೈಮಲ್ಲಿ ನಾನು ಅವನಿಗೆ ಸ್ಟಡಿ ಕೂಡ ಮಾಡಿಸ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು. ರೆಗ್ಯುಲರ್ ಪ್ರಾಕ್ಟೀಸ್ ಇರುತ್ತೆ ಸ್ಕೂಲಲ್ಲಿ. ಸೊ ಇಲ್ಲಿ ಹಿಂದಿ ಲ್ಯಾಂಗ್ವೇಜೇ ನಡೆಯೋದು. ನೀವು ನೋಡ್ತಾ ಇರ್ಬೋದು ಹಿಂದಿ ಬುಕ್ಸ್ ಇದೆ. ಸೊ ಇಲ್ಲಿ ಏನೇ ಓದಿದ್ರು ಕೂಡ ಹಿಂದಿಯಲ್ಲಿ ಓದಬೇಕು ಅಥವಾ ಇಂಗ್ಲೀಷಲ್ಲಿ ಓದಬೇಕು. ಕನ್ನಡ ಕಲಿಸಿರ್ತೀನಿ, ಬಟ್ ಆದರೆ ಅವನಿಗೆ ಹಿಂದಿ ಇಂಗ್ಲೀಷು ಜಾಸ್ತಿ ಸ್ಕೂಲಲ್ಲಿ ಇರುತ್ತೆ. ಸೊ ಹೀಗಾಗಿ ನಾವು ಆಲ್ಮೋಸ್ಟು ಅದನ್ನೇ ಕಂಟಿನ್ಯೂ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ಮಾರ್ನಿಂಗ್ ಟೈಮ್ ನನ್ನ ಮಗನಿಗೂ ಕೂಡ 1 ತಾಸಾದರೂ ಕೊಡ್ತೀನಿ ಅವನಿಗೆ ಟೈಮು. ಯಾಕಂದರೆ ಮಾರ್ನಿಂಗ್ ಕೊಡಬೇಕು ಮತ್ತು ಈವ್ನಿಂಗ್ 1 ತಾಸು ಕೊಡಬೇಕು. ನಾನಲ್ಲದೆ ಟ್ಯೂಷನ್ ಟೀಚರ್ನ ಹಚ್ಚೋಣ ಅಂತ ಸುಮಾರು ಬಾರಿ ಅಂದ್ಕೊಂಡಿದ್ವಿ. ಬಟ್ ಆದರೆ ನನಗನ್ಸುತ್ತೆ ನನಗಿಂತ ಚೆನ್ನಾಗಿ
ನನ್ನ ಮಗನಿಗೆ ಯಾರೂ ಓದ್ಸೋಕ್ಕಾಗಲ್ಲ. ಯಾಕಂದರೆ ತಾಯಿನೇ ತನ್ನ ಮಕ್ಕಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಎಲ್ಲಿ ವೀಕ್ ಇರ್ತಾರೆ, ಎಲ್ಲಿ ಚೆನ್ನಾಗಿ ಅವರು ಓದ್ತಾ ಇರ್ತಾರೆ ಅಂತ, ಅಂದರೆ ಯಾವ ಸಬ್ಜೆಕ್ಟಲ್ಲಿ ಚೆನ್ನಾಗಿದ್ದಾರೆ ಅಂತ. ಸೊ ಹೀಗಾಗಿ ನಾನು ಪರ್ಸ್ನಲಿ ನನ್ನ ಮಗನಿಗೆ ನಾನು ಓದಿರೋದು ನನ್ನ ಮಗನಿಗೆ ಉಪಯೋಗ ಆಗದೆ ಹೋದರೆ ಅದಕ್ಕೇನು ಅರ್ಥ ಅಂತ ನಾನೇನು ಮಾಡ್ತೀನಿ, ನಾನು ಖುದ್ದಾಗಿ ಅವನಿಗೆ ಓದಿಸ್ತಾ ಇರ್ತೀನಿ. ಆ್ಯಂಡ್ ಮಾರ್ನಿಂಗು ಮತ್ತು ಈವ್ನಿಂಗು ಒಂದೊಂದು ಗಂಟೆ ಇವನಿಗೆ ಮೀಸಲಿಡಬೇಕು. ಆ್ಯಂಡ್ ಸ್ಕೂಲಿಗೆ ಬಿಡೋದು ಕರ್ಕೊಂಡು ಬರೋದು ಕೂಡ ನನ್ನದೇ ಕೆಲಸ ಆಗಿರುತ್ತೆ. निडर होकर शेर के पास आ गया. ಸೊ ಕೇಳಿದ್ರಲ್ವ, ಹಿಂದಿನ ಅವನಿಗೆ ನಾನೇ ಕಲಿಸ್ತಾ ಇರ್ತೀನಿ. ಹಿಂದಿ ಲಿಟ್ರೇಚರ್ ಮಾಡಿದ್ದೆ ನಾನು ಗ್ರ್ಯಾಜುಯೇಷನಲ್ಲಿ. ಆ್ಯಂಡ್ ಹೀಗಾಗಿ ಹಿಂದಿ ಕೂಡ ನಾನೇ ಚೆನ್ನಾಗಿ ಅವನಿಗೆ ಕಲಿಸ್ಬೋದು ಅಂತ. ಆ್ಯಂಡ್ ಅದರಲ್ಲೂ ಕೂಡ ಇಂಗ್ಲೀಷ್ ಕೂಡ ಅವನೇ ಓದ್ತಾನೆ ಇವಾಗ. ಮೊದಲೆಲ್ಲ ತುಂಬ ಚಿಕ್ಕವನಿದ್ದ ಅವನು, ಒಂದೂವರೆ ವರ್ಷ ಆಯಿತು ಇವನಿಗೆ. ಸೊ ಅವಾಗಿಂದಲೇ ನಾನು ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಇವನಿಗೆ. ಇಂಗ್ಲೀಷಲ್ಲಿ ಓದೋದಾಯಿತು, ಸ್ಪೆಲ್ಲಿಂಗ್ಸ್ಗಳಾಯಿತು, ಸೊ ಎಲ್ಲವನ್ನೂ ಕೂಡ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. ಚೆನ್ನಾಗಿ ಓದ್ತಾ ಇದ್ದಾನೆ. ಬಟ್ ಸ್ಕೂಲಲ್ಲಿ ಏನಿರುತ್ತೆ ಅಂದರೆ ಮೇನ್ ಹಿಂದಿ ಅಂದರೆ ಸ್ವಲ್ಪ ಅವನಿಗೆ ಸ್ವಲ್ಪ ಅಷ್ಟೊಂದು ಇಂಟ್ರೆಸ್ಟ್ ತೊಗೊಳೋದಿಲ್ಲ. ಬಟ್ ಆದರೂ ಡಿಫಿಕಲ್ಟ್ ಅನಿಸುತ್ತೆ ಅವನಿಗೆ. ಬಟ್ ಆದರೂ ಕೂಡ ಓದಲೇಬೇಕು, ಯಾಕಂದರೆ ಎಕ್ಸಾಮ್ಸ್ಗಳಿರುತ್ತೆ, ಅದರಲ್ಲಿ ಕೂಡ ಸುಮಾರು ಮಾರ್ಕ್ಸ್ಗಳಿರುತ್ತೆ. ಯಾವ ರೀತಿ ಕನ್ನಡ ಇರುತ್ತೆ ನೋಡಿ ನಮ್ಮ ಕಡೆ, ಅದೇ ರೀತಿ ಈ ಕಡೆ ಹಿಂದಿ ಇರುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಇವಾಗ ನಾವು ಮಾಡುವಂಥ ಕೆಲಸ ಏನಿದೆ ಅಲ್ವಾ, ಜಾಬ್ ಇದೆ, ಅದು ಈ ಕಡೆನೇ ಇರುತ್ತೆ. ಹೀಗಾಗಿ ನಮ್ಮದು ಟ್ರಾನ್ಸ್ಫರ್ ಆಗೋದಿಲ್ಲ ಕರ್ನಾಟಕಕ್ಕೆ. ಸೊ ಹೀಗಾಗಿ ನಾವು ಇದೇ ರೀತಿಯೇ ಟ್ರಾನ್ಸ್ಫರ್ ಎಲ್ಲೆಲ್ಲಾಗುತ್ತೋ ಅಲ್ಲಿ ಹೋಗಬೇಕಾಗುತ್ತೆ. ಸೊ ಹೀಗಾಗಿ ಮಗನ ಎಜುಕೇಷನ್ ಕೂಡ ಸ್ವಲ್ಪ ಡಿಫಿಕಲ್ಟೇ ಇರೋದು ನನಗೆ. ಇದು ಕೂಡ ಟಾಸ್ಕೇ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮೆಲ್ರಿಗೂ ಅಲ್ಲೇ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಮಕ್ಕಳು ಓದ್ತಾ ಇರ್ತಾರೆ, ಸ್ವಲ್ಪ ಈಸಿ ಇರುತ್ತೆ. ಸೊ ನಾನು ಇಷ್ಟೊಂದು ಡಿಫಿಕಲ್ಟ್ ಇರುವಾಗಲೂ ಕೂಡ ಲೈಫು ನಾನು ಜಾಬ್ ಮಾಡ್ತಾ ಅಥವಾ ವರ್ಕ್ ಮಾಡ್ತಾ ಯೂಟ್ಯೂಬಲ್ಲಿ ನಾನು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ನಾನು ಮಾಡಿದೆ ಅಂದರೆ ನೀವು ಮಾಡ್ಬೋದು ಅಂತ ಇದರ ಅರ್ಥ ಅಲ್ವಾ. ಸೊ ಹೀಗಾಗಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಲೈಫು ತುಂಬಾ ಈಸಿ ಇರೋದಿಲ್ಲ, ಎಲ್ರಿಗೂ ಬೇರೆ ಬೇರೆ ಟಾಸ್ಕ್ಗಳಿರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾವು ಸ್ವಲ್ಪ ಎಂಕರೇಜ್ ಮಾಡ್ಕೋಬೇಕು, ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕು. ಆ್ಯಂಡ್ ಏನಾಗಿಲ್ಲ, ಇವಾಗ ನಾವು ಬೇಗ ಎದ್ದು ನಾನು ಮ್ಯಾನೇಜ್ ಮಾಡ್ಕೋತೀನಿ ಎಲ್ಲ ಅಂತ ಹೇಳ್ಕೋಬೇಕು. ಯಾವುದೇ ಕಾರಣಕ್ಕೂ ಸಮಸ್ಯೆಗಳಿದೆ ಅಥವಾ ಈ ರೀತಿ ಇದೆ, ಇದರಿಂದ ನನಗಾಗಲ್ಲ ಅಂತ ಅನ್ನೋ ಮಾತು ಬರಬಾರ್ದು ಅಂತ. ಸೊ ನಾನು ಯಾವಾಗಲೂ ಕೂಡ ನನ್ನ ಖುದ್ದಾಗಿ ಹೇಳ್ಕೊತೀನಿ, ಏನು ತೊಂದರೆ ಇಲ್ಲ, ಓಕೆ ಪರವಾಗಿಲ್ಲ, ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಇದು ಕೂಡ ಕೆಲಸ ಆಗುತ್ತೆ ಅಂತ ನಾನು ಯಾವಾಗಲೂ ಕೂಡ ಅನ್ಕೋತಾನೆ ಇರ್ತೀನಿ. ಆ್ಯಂಡ್ ಹಿಂದಿ ಸ್ವಲ್ಪ ನನಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಹಿಂದಿ ಪ್ರೊನೌನ್ಸಿಯೇಷನ್ ಆಯಿತು, ಹಿಂದಿ ಮಾತಾಡೋದಾಯಿತು, ಇದೆಲ್ಲ. ಆ್ಯಂಡ್ ಇಲ್ಲಿ ಈ ಕಡೆ ಎಲ್ಲ ನಾವಿರೋ ಕಡೆ ಎಲ್ಲ ತುಂಬಾ ಸೇಫ್ಟಿ ಪರ್ಪಸ್ ನಾನೇ ಸ್ಕೂಲ್ಗೆ ಹೋಗಬೇಕು. ಆ್ಯಂಡ್ ಸ್ಕೂಲ್ ಕಂಪ್ಲೀಟ್ ಅಂದ, ಯಾಕಂದರೆ ನಾನು ಹೋಗೋದು ಸ್ವಲ್ಪ ದೂರ ಇರುತ್ತೆ. ದೂರ ಅಂದರೆ ಇದು ಸ್ವಲ್ಪ ಹೈವೇ ಮೇಲಿದೆ ಸ್ಕೂಲು. ಸೊ ಹೀಗಾಗಿ ಸ್ವಲ್ಪ ಸೇಫ್ಟಿ ಪರ್ಪಸ್ ನನ್ನ ಮಗನಿಗೆ ನಿಂತ್ಕೊಂಡು ಅವ್ನು ಸ್ಕೂಲ್ ಮುಗಿದ ಮೇಲೆ ಕರ್ಕೊಂಡು ಬಂದಿರ್ತೀನಿ. ನೀವು ಯೋಚನೆ ಮಾಡ್ಬೋದು, 4 ಗಂಟೆ 4.25 ತಾಸು ನಂದು ಅಲ್ಲೇ ಹೋಗಿರುತ್ತೆ. ಅದಾದ ನಂತರ ನಾನು ಬಿಸ್ನೆಸ್ ಅಂತ ವರ್ಕ್ ಮಾಡ್ತಾ ಇರ್ತೀನಿ, ಮನೆ ಅಂತ ನಾನು ಅಡುಗೆ ನಾನೇ ಮಾಡ್ತೀನಿ, ಆ್ಯಂಡ್ ಎಲ್ಲ ಕೆಲಸನೂ ನಾನೇ ಮಾಡ್ಕೋತೀನಿ. ಸೊ ಇವಾಗ ಯಾವುದೇ ರೀತಿ ನಾವು ಕೆಲಸಗಾರನ ಹಚ್ಚಿಲ್ಲ. ಸೊ ಎಲ್ಲವನ್ನೂ ಕೂಡ ನಾನೇ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಮಗನಿಗೆ ಇಂಗ್ಲೀಷ್ ಓದಿಸ್ತಾ ಇದ್ದೀನಿ. ಇಂಗ್ಲೀಷ್ ಆಲ್ಮೋಸ್ಟ್ ಅವ್ನು ಓದ್ತಾನೆ, ಏನು ತೊಂದರೆ ಇಲ್ಲ. ಆ್ಯಂಡ್ ನೀವು ಕೇಳ್ಬೋದು ಇಲ್ಲಿ ಸ್ವಲ್ಪ ಬೇಕು ಕೇಳಿ. There lived a frog in a small pond. Good. A mouse also lived In a hole under the banyan tree near the pond. Good boy. Next page करो. They ಸೊ ನಾನು ಹೇಳೋದಿಷ್ಟೇ, ಮನೇಲಿ ಮಕ್ಕಳನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಆ್ಯಂಡ್ ಅವ್ರ ಬಗ್ಗೆ ಕೂಡ ಕೇರ್ ತೊಗೋಬೇಕು. ಆ್ಯಂಡ್ ಮನೇಲಿ ಎಲ್ರಿಗೂ ಕೂಡ ಅಡುಗೆ ಮಾಡೋದಾಯಿತು, ಪ್ರತಿಯೊಂದು ಎಲ್ಲ ಹೆಣ್ಮಕ್ಳು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಇಫೆಕ್ಟ್ ಬೀಳಬಾರ್ದು ನಾವು ಮಾಡೋಂಥ ಕೆಲಸ. ಇಲ್ಲಾಂದರೆ ಮನೇಲಿ ಏನಾಗುತ್ತೆ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹೀಗಾಗಿ ನನಗೆ ಮನೆಯಿಂದ ಸಪೋರ್ಟ್ ಸಿಗುತ್ತೆ ಯಾವಾಗ ನಾನು ಮನೆಯಲ್ಲಿ ಆ್ಯಸ್ ಅ ವುಮೆನ್ ಆಗಿ ನಾನು ಎಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಪ್ಲಸ್ ನಾನು ಇದನ್ನು ಕೂಡ ಮಾಡ್ತಾಯಿದ್ದೇನೆ ಅಂದಾಗ ಮನೆಯಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಸಪೋರ್ಟ್ ಸಿಗುತ್ತೆ, ನನಗೂ ಕೂಡ ಸಿಗ್ತಾಯಿದೆ. ಬಟ್ ಇನ್ ಕೇಸ್ ನಾನೇನಾದರೂ ನನ್ನ ಬಿಸ್ನೆಸ್ನ ಮುಂದಿಟ್ಕೊಂಡು ನನ್ನ ಮನೆಯಲ್ಲೆಲ್ಲ ಪ್ರಾಬ್ಲಮ್ಸ್ಗಳನ್ನ ಮುಂದಿಟ್ಟೆ ಅಂದರೆ ಸೊ ಮನೆಯವ್ರು ಎಕ್ಸೆಪ್ಟ್ ಮಾಡಲ್ಲ ಈ ವಿಷಯನ. ಸೊ ಹೀಗಾಗಿ ನಾವು ಮೊದಲು ಹೆಣ್ಮಕ್ಳು ಮಾಡಬೇಕಾಗಿರೋದು ಎಲ್ಲವನ್ನೂ ನಿಭಾಯಿಸ್ತೀನಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಎಲ್ಲ ಮನೆಯಲ್ಲಿ ಎಲ್ಲರೂ ಕೂಡ
ಸಪೋರ್ಟ್ ಮಾಡೇ ಮಾಡ್ತಾರೆ. ನಾವು ಸ್ವಲ್ಪ ಬೇಗ ಎದ್ದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ನನಗೆ ಹೇಳಿದ್ನಲ್ವ, ನನಗೆ ವೆಯ್ಟ್ 91 ಕಿಲೋ ಆಗಿತ್ತು ಅಂತ. ಯಾಕಂದರೆ ಕೂತ್ಕೊಂಡಲ್ಲೇ ವರ್ಕ್ ಮಾಡ್ತಾ ಮನೆಯಲ್ಲೇ ವರ್ಕ್ ಮಾಡ್ತಾ ಎಲ್ಲಿನೂ ಆಚೆ ಹೋಗೋಕ್ಕಾಗದೇ ಇರೋ ಕಾರಣ 91 ಕಿಲೋ ಆಗಿದ್ದೆ ನಾನು ಮಧ್ಯದಲ್ಲಿ. ನನ್ನ ವೀಡಿಯೋಸಲ್ಲಿ ತುಂಬ ಹೆವಿಯಾಗಿ ಕಾಣಿಸ್ತಾ ಇದ್ದೆ. ಬಟ್ ರೀಸೆಂಟಾಗಿ 4ರಿಂದ 5 ತಿಂಗಳಾಯಿತು ನಾನು ರೆಗ್ಯುಲರಾಗಿ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ, ಜಿಮ್ಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ವಾಕಿಂಗ್ ಎಲ್ಲ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ. ಪ್ರಾಪರ್ ನೀವು ಜಿಮ್ಗೆ ಹೋಗಬೇಕಾಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ, ನನ್ನ ಅಭಿಪ್ರಾಯ. ಮೊದಲು ಕೂಡ ನಾನು ಹೋಗ್ತಾ ಇದ್ದೆ, ಯಾವಾಗ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಸೊ ನಾನು ಸಿವಿಲ್ ಸರ್ವಿಸ್ ಸ್ಟೂಡೆಂಟು. ಸಿವಿಲ್ ಸರ್ವಿಸ್ ಅಂದರೆ IAS ಪ್ರಿಪ್ರೇಷನ್ ಮಾಡುವಂಥ ಸ್ಟೂಡೆಂಟೇ. ಸೊ ನಾನು ಡೆಲ್ಲಿಯಲ್ಲಿ ಪ್ರಿಪ್ರೇಷನ್ ಮಾಡಿರೋದು. ಕಮ್ಸೆ ಕಮ್ ನನ್ನೆಲ್ಲ ಎಜುಕೇಷನ್ ಕೂಡ ಇಲ್ಲಿ ಸ್ವಲ್ಪ ಆಗಿದೆ. ಟೋಟಲ್ ನಾನು 13 ವರ್ಷದಿಂದ ಇರೋದು, ಇವಾಗ 18 ವರ್ಷ ಆಯಿತು ಟೋಟಲ್ಲು. ಸೊ ಮೊದಲು ನಾನು ಓದಿರೋದೆಲ್ಲ ಒಂದು 12ರಿಂದ 13 ವರ್ಷ. ಆ್ಯಂಡ್ ನಾನು ಇಲ್ಲಿರೋದು ಟೋಟಲ್ ಹೇಳಿರೋದು. ಸೊ ಮೊದಲು ತುಂಬ ಚಿಕ್ಕವಳಿದ್ದಾಗಲೇ ನಾನು ಆಲ್ಮೋಸ್ಟ್ ಮನೇನ ಬಿಟ್ಟಿರೋಳು ಓದೋಕ್ಕೋಸ್ಕರನೇ. ಸೊ ಅವಾಗಲಿಂದ ನಾನು ಇಂಡಿಪೆಂಡೆಂಟಾಗಿ ಬದುಕೋದಕ್ಕೆ ಟ್ರೈ ಮಾಡಿದ್ದೆ. ಆವಾಗಲೂ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೆ. ಸೊ ಇವಾಗ ಪ್ರಾಪರಾಗಿ ನಾನು ಜಿಮ್ಗೆ ಇವಾಗ 4-5 ತಿಂಗಳಿಂದ ಅದಕ್ಕೂ ಕೂಡ ಹೋಗ್ತಾ ಇದ್ದೀನಿ. ಟೈಮ್ ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋದಾಗ ಫುಲ್ ಡೇ ನಿಮ್ಮೆಲ್ಲ ಕೆಲಸ ಆಗಿರುತ್ತೆ. ಸೊ ಇಲ್ಲೇ ನನಗೊಂದು ಆರ್ಡ್ರ್ ಕೂಡ ಬಂದಿತ್ತು. ಆ್ಯಂಡ್ ಈ ಆರ್ಡ್ರ್ ಕೂಡ ನಾನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಮಗನ ಇವಾಗ ಏನು ಓದಿಸಿದ್ವಿ, ಓದಾದಮೇಲೆ ನಾನು ಇವಾಗ ನನ್ನ ಒಂದು ಸ್ಟಿಚಿಂಗ್ ಮಷಿನ್ ಹತ್ರ ಬಂದಿದ್ದೀನಿ. ಇಲ್ಲಿ ನನಗೆ ಆರ್ಡರ್ ಕಂಪ್ಲೀಟ್ ಮಾಡಬೇಕಾಗಿತ್ತು. ನಾನು ನಿಮಗೆ ಮೊದಲೇ ಕೂಡ ಹೇಳಿದ್ದೀನಿ, ನನಗೆ ಆರ್ಡರ್ಸ್ಗಳು ಬರ್ತಾ ಇರುತ್ತೆ. ನನ್ನದೇ ಆದಂಥ ಬಿಸ್ನೆಸ್ ಕೂಡ ನಾನು ರನ್ ಮಾಡ್ತಾ ನಿಮಗೂ ಕೂಡ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ ಅಲ್ವಾ. ಸೊ ನನ್ನ ಲೈಫ್ ಹೇಗೆ ರೀತಿಯಾಗಿದೆ, ಡಿಫಿಕಲ್ಟ್ ಇದೆಯಾ, ಈಸಿ ಇದೆಯಾ ಅಂತ. ಸೊ ಎಲ್ಲ ಹೆಣ್ಮಕ್ಳಿಗೆ ಇದು ಗೊತ್ತಾಗಲಿ ಅಂತ ನಾನು ಡೈಲಿ ವ್ಲಾಗ್ಸ್ಗಳನ್ನ ಹಾಕ್ತಾಯಿದ್ದೀನಿ. ತಪ್ಪದೆ ಡೈಲಿ ವ್ಲಾಗ್ಸ್ಗಳನ್ನ ನೋಡ್ತಾ ಹೋಗಿ. ನಾನು ಸ್ವಲ್ಪ ಟ್ರಾವೆಲ್ ಮಾಡೋದಿತ್ತು ಇವತ್ತು. ಆ್ಯಕ್ಚುಲಿ ನಮ್ಮ ಅತ್ತೆಯವರಿಗೆ ಸ್ವಲ್ಪ ಕಣ್ಣು ಆಪ್ರೇಷನ್ ಆಗಿದೆ. ಸೊ ಅವ್ರದ್ದು ಕೂಡ ನಾನು ಅಲ್ಲಿ ಹೋಗಿ ನೋಡಬೇಕು. ಸೊ 2-3 ದಿನ ಅಲ್ಲಿ ಕೂಡ ನಾವು ಇರಬೇಕು. ಸೊ ಅವ್ರನ್ನೂ ಕೂಡ ನೋಡಿಕೊಂಡು ಹೋಗಬೇಕಾಗುತ್ತೆ. ಹೀಗಾಗಿ ಲೈಫ್ ನಂದು ಕೂಡ ತುಂಬಾ ಟಾಸ್ಕ್ ನಾನು ಫೇಸ್ ಮಾಡ್ತಾ ಇರ್ತೀನಿ. ಬಟ್ ಆದರೆ ಮನೇಲಿ ನಾನು ಯಾವುದೇ ಕಾರಣಕ್ಕೂ ನನ್ನ ಯೂಟ್ಯೂಬು ಮತ್ತು ನನ್ನ ಬಿಸ್ನೆಸ್ಸು ಅಂತ ಹೇಳಿ ನನ್ನ ಮನೇಲಿ ಎಕ್ಸ್ಕ್ಯೂಸ್ ಕೇಳಲ್ಲ. ಸೊ ಅದು ನನಗೆ ಫ್ರೀ ಇದ್ದಾಗ ನಾನು ಮಾಡ್ಕೋತಾ ಇದ್ದೀನಿ. ನಿಮಗೆ ಅದರಿಂದ ಯಾವುದೇ ರೀತಿ ಇದನ್ನಾಗಲ್ಲ ಅಂತ ಹೇಳಿ ನನ್ನ ಮನೇಲಿ ಭರವಸೆ ಕೊಟ್ಟಿರೋದು. ಇವಾಗ ನಿಮಗೂ ಕೂಡ ನಾನು ಹೆಲ್ಪ್ ಮಾಡ್ತಾ ಇದ್ದೀನಲ್ವ. ಸುಮಾರು ಐಟಮ್ಸ್ಗಳನ್ನ ಕಳಿಸ್ತಾ ಇದ್ದೀನಿ. ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ತಾಯಿದ್ರೆ ಕೆಲಸ, ಅದು ಕೂಡ ನನಗೆ ಎಕ್ಸ್ಟ್ರಾ ಕೆಲಸನೇ. ಬಟ್ ಆದರೆ ಅದರಿಂದ ಇಫೆಕ್ಟ್ ಆಗಬಾರ್ದು ಮನೆಗೆ. ಅದನ್ನು ನಾನು ಮೇನು ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಮೇನ್ ಅಂತಂದರೆ ಇವಾಗ 10 ಗಂಟೆಗೆ ನಾವು ಹೊರಡಬೇಕು ಲಕ್ನೋಗೆ. ಸೊ ಇವಾಗ ಮೇನ್ ಅಂತ ನಾನು ಟ್ರಾವೆಲ್ ಮಾಡಬೇಕು 4ರಿಂದ 5 ತಾಸು. 4ರಿಂದ 5 ತಾಸು ಮಾಡುವಾಗ ಮುಂಚೆ ನಾನು ಈ ಒಂದು ಆರ್ಡರ್ ಕಂಪ್ಲೀಟ್ ಮಾಡಿದರೆ ಕಸ್ಟಮರ್ ಕೂಡ ಖುಷಿಯಾಗಿರ್ತಾರೆ. ಆ್ಯಂಡ್ 7 ಗಂಟೆಯಿಂದ 7:30 ಮಧ್ಯದಲ್ಲಿ ನಾನು ಕಿಚನಲ್ಲಿ ಇರ್ತೀನಿ. ಆ್ಯಂಡ್ ಯಾವುದೇ ಕಾರಣಕ್ಕೂ 7 ಗಂಟೆಯಿಂದ 7:30 ಒಳಗಡೆ ನಾವು ಕಿಚನಲ್ಲಿ ಇರ್ತೀನಿ. ಯಾಕಂದ್ರೆ ಮನೆ ಕೆಲಸ ಕೂಡ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ. ಚಹಾ ಮಾಡೋದಾಯಿತು, ಅಡುಗೆ ಮಾಡೋದಾಯಿತು, ಅದೆಲ್ಲ ಇರುತ್ತೆ. ಬಟ್ ನನ್ನ ವ್ಲಾಗಲ್ಲಿ ನಾನು ನಿಮಗೆ ಜಾಸ್ತಿ ಏನು ಕಿಚನದ್ದು ಅಷ್ಟೊಂದು ಏನು ತೋರಿಸಲ್ಲ. ಸಮ್ಟೈಮ್ಸ್ ಏನಾದರೂ ಸ್ಪೆಷಲ್ ಇದ್ದರೆ ತೋರಿಸ್ತೀನಿ ಯಾವ ರೀತಿ ಏನಿದೆ ಅಂತ. ಬಟ್ ಆದರೆ ಬಿಸ್ನೆಸ್ಸಲ್ಲಿ ಯಾವ ರೀತಿ ಸ್ಟ್ರಗಲ್ ಇದೆ, ಮನೆ ಯಾವ ರೀತಿ ನೋಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಇವಾಗ ನಾನು ವೆಯ್ಟ್ ಲಾಸ್, ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಸೊ ಖಂಡಿತವಾಗ್ಲೂ ಅದನ್ನು ನಾನು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಲಾ ಬೇಡವಾ ಅಂತ ನನಗೆ ಸಜೆಸ್ಟ್ ಮಾಡಿ. ಇವಾಗ ನಾನು ರೆಗ್ಯುಲರಾಗಿ ನನ್ನ ಒಂದು ವೆಯ್ಟ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಮೊದಲು ತುಂಬಾ ಜಾಸ್ತಿ ವೆಯ್ಟ್ ಇತ್ತು, ಕೂಡೋಕ್ಕೆ ಅಡ್ಡಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನಾನು 63 ಕಿಲೋ ಇದ್ದೀನಿ, 63 ಕಿಲೋ ಇರೋದು. ವೆಯ್ಟ್ ಲಾಸ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಪರ್ಸನಲ್ ಟ್ರೈನಿಂಗ್ ತೊಗೊಂಡಿಲ್ಲ ನಾನು ಜಿಮ್ಮಿಂದ. ನಾನೇ ಖುದ್ದಾಗಿ ಮಾಡ್ಕೋತಾ ಇರೋದು. ಹೇಗೆ ಮಾಡ್ತಾಯಿದ್ದೀನಿ ಅಂದರೆ, ಮೊದಲೆಲ್ಲ ನಾವು ಕಾಲೇಜ್ಗೆ ಹೋಗುವಾಗಲೇ ಅಂದರೆ ಸ್ಕೂಲ್ ಕಾಲೇಜ್ ಏನು ಹೋಗ್ತಾ ಇದ್ನಲ್ವ. ಸೊ ಇಲ್ಲಿ ನಾನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದ ತಕ್ಷಣವೇ ಆವಾಗಲಿಂದಲೇ ನಾನು ಜಿಮ್ಮಲ್ಲಿ ಕೂಡ ಹುಡುಗಿಯರಿಗೆ ಟ್ರೈನ್ ಮಾಡ್ತಾಯಿದ್ದೆ. ಯಾಕಂದರೆ ಅವಾಗ ಪಾರ್ಟ್ ಟೈಮ್ ನನಗೆ ಜಾಬ್ ಮಾಡಬೇಕಾಗಿತ್ತು. ಆ್ಯಂಡ್ ಜಾಬ್ ಮಾಡೋದು ನೆಸೆಸರಿ ಇತ್ತು. ಯಾಕಂದರೆ ನಮ್ಮ ತಂದೆಯವರಿಗೆ ಯಾವುದೇ ರೀತಿ ನನ್ನ ಎಜುಕೇಷನ್ ಬಗ್ಗೆ ಭಾರ ಆಗಬಾರ್ದು ಅಂತ ಅದೇ ವಯಸ್ಸಿನಲ್ಲೇ ನಾನು ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ನಾನು ಆಲ್ರೆಡಿ ಜಿಮ್ಮಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅದೆಲ್ಲ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಲೈಫಲ್ಲಿ. ಆ್ಯಂಡ್ ಅದಾದ ನಂತರ ಇವಾಗ ನನಗೆ ಗೊತ್ತಿದೆ ಜಿಮ್ಮಲ್ಲಿ ಹೋದಾಗ ಯಾವ ರೀತಿ ವರ್ಕೌಟ್ ಮಾಡಬೇಕು, ಏನು ಡಯಟ್ ತೊಗೋಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ. ಸೊ ಅದನ್ನೇ ನಾನು ಫಾಲೋ ಮಾಡಿದ್ದೀನಿ. ಆ್ಯಂಡ್ 4 to 5 ಮಂತ್ಸಲ್ಲಿ ನಾನು ತುಂಬ ಚೆನ್ನಾಗಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನನ್ನ ಟ್ರೈನರು. ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆದರೆ ನಾನು ನಿಮಗೆ ನನ್ನ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ನಾನು ಜಿಮ್ ವರ್ಕೌಟು ಆ್ಯಂಡ್ ನಾನು ಯಾವ ರೀತಿ ಶೆಡ್ಯೂಲ್ಸ್ಗಳಿರುತ್ತೆ, ಅದಲ್ಲದು ಕೂಡ ಬಿಸ್ನೆಸ್ಸಲ್ಲಿ ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೋತೀನಿ, ನಿಮ್ಮನ್ನೇ ಯಾವ ರೀತಿ ನೋಡ್ಕೋತಾ ಇದ್ದೀನಿ ಅಂತ. ಸೊ ಲೈಫ್ ಈಸ್ ನಾಟ್ ಈಸಿ. ನಮ್ಮ ಹೆಲ್ತ್ ಕೂಡ ತುಂಬ ನೋಡ್ಕೊಂಡು ಹೋಗಬೇಕು, ಮನೆ ಕೂಡ ನೋಡ್ಕೊಂಡು ಹೋಗಬೇಕು, ಬಿಸ್ನೆಸ್ ಮಾಡಬೇಕು, 4 ರೂಪಾಯಿ ದುಡಿಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಆ್ಯಂಡ್ ಅಪ್ಪ ಅಮ್ಮನಿಗೆ ಇವಾಗ ನಾವು ಫೋನ್ ಮಾಡಿ ನಮಗೆ ಸಮಸ್ಯೆ ಇದೆ ಅಂತ ಹೇಳಿದರೆ
ಸೊ ಅವರೇ ಆದರೂ ಏನು ಮಾಡೋಕ್ಕಾಗುತ್ತೆ ಅಲ್ವಾ, ಅವ್ರಿಗೂ ಕೂಡ ವಯಸ್ಸಾಗ್ತಾ ಇರುತ್ತೆ. ಸೊ ಅವ್ರಿಗೆ ಯಾಕೆ ಭಾರ ಆಗಬೇಕು. ನಾವು ಅವ್ರಿಗೆ ಹೇಳೋದಕ್ಕಿಂತ ನಿಮಗೇನಾದರೂ ತೊಂದರೆ ಇದ್ದರೆ ನನಗೆ ಹೇಳಿ, ನಾನು ಇವಾಗ ಕೆಲಸ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಇವಾಗ ನನ್ನ ಕಾಲ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಮತ್ತು ಆ ಕಡೆ ಕೂಡ ಅಮ್ಮ ಅಪ್ಪನಿಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಸೊ ನೀವು ಅವ್ರಿಗೋಸ್ಕರ ನಿಂತ್ಕೋಬೋದು. ಸೊ ಮೇನ್ ಮೋಟಿವೇಶನ್ ಅಂತಂದರೆ ಸೊ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರೋದು ಆ್ಯಂಡ್ 4 ರೂಪಾಯಿ ನಮ್ಮದೇ ಆದಂಥದ್ದು ದುಡಿಯೋದು ಆ್ಯಂಡ್ ತುಂಬ ಬ್ಯುಸಿ ಇರೋದಕ್ಕೆ ಟ್ರೈ ಮಾಡೋದು. ಯಾಕಂದರೆ ಈಗಿನ ಕಾಲದಲ್ಲಿ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿದರೆ ಅದು ಮಾತು ಏನೇನೋ ಆಗುತ್ತೆ. ಸೊ ಮನೆ ವಿಷಯನೆಲ್ಲ ಹೊರಗಡೆ ಹೋಗಿ ಚರ್ಚೆ ಮಾಡೋದು ನನಗಿಷ್ಟ ಆಗಲ್ಲ. ಇವತ್ತು ನಮ್ಮ ಮನೇಲಿ ಏನು ನಡೀತಾ ಇದೆ ಅಥವಾ ಇವತ್ತು ನಮ್ಮ ಮನೆಯವರು ಯಾವ ಕಡೆ ಹೋಗ್ತಾ ಇದ್ದಾರೆ, ಸೊ ಅದನ್ನು ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ನನಗೆ ಇಂಟ್ರೆಸ್ಟ್ ಇರೋದಿಲ್ಲ. ಮೇನ್ ಮುಖ್ಯವಾಗಿ ನಿಮ್ಮ ಮನೇಲಿ ಏನು ಇವತ್ತು ಪಲ್ಯ ಆಗ್ತಾಯಿದೆ ಅಂತೂ ಕೂಡ ನಾನು ಯಾರಿಗೂ ಕೇಳೋದಿಲ್ಲ. ಭೇಟಿ ಆದ್ರೆ ಓಕೆ, ಹಾಯ್, ಹೆಲೋ, ಹೌ ಆರ್ ಯು, ಇಷ್ಟಕ್ಕಿಂತ ಆದಮೇಲೆ ನಾನು ಏನು ಕೂಡ ಅವ್ರ ಕಡೆನೇ ಕೇಳೋಕ್ಕೆ ನಾನು ಇಷ್ಟನೇ ಪಡಲ್ಲ. ನೀವು ನನ್ನನ್ನು ಕೇಳಬೇಡಿ ಅನ್ನೋದೇ ನನ್ನೊಂದು ಪಾಲಿಸಿ. ಯಾಕಂದರೆ ಮನೆಯಲ್ಲಿ ಇವಾಗ ನಾವಿರೋದು ನಾರ್ತ್ ಇಂಡಿಯಾ ಅಲ್ವಾ. ಸೊ ನಾರ್ತ್ ಇಂಡಿಯಾದಲ್ಲಿ ಎವ್ರಿಥಿಂಗ್ ನೀವೆಲ್ಲೂ ಕೂಡ ನಾವು ಕನ್ನಡದವರು ನಾವು ಶೇರ್ ಮಾಡ್ಕೋತೀವಿ. ಬಟ್ ಆದರೆ ಈ ಕಡೆ ಶೇರ್ ಮಾಡಿಕೊಂಡ್ರೆ ಮತ್ತು ಬೇರೆ ಯಾವುದೋ ಸಮಸ್ಯೆ ಆಗಬಾರ್ದು ಅಂತ. ಹೀಗಾಗಿ ನನಗೆ ಇದೇ ರೀತಿ ಇರೋದು ಮೊದಲಿಂದನೂ ಕೂಡ. ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟು ಆ್ಯಂಡ್ ಪ್ಲಸ್ ನಾನು ಎಲ್ಲರ ಜೊತೆನೂ ಹೊರಗಡೆ ಹಾಗಂತೆ ಅವ್ರ ಜೊತೆ ಭೇಟಿ ಆಗಲ್ಲ ಅಂತಲ್ಲ. ನನ್ನದೇ ಆದಂಥ ಕಲೀಸಿದ್ದಾರೆ. ಇವಾಗ ಜಿಮ್ಮಲ್ಲೆಲ್ಲ ಸುಮಾರು ಹುಡುಗಿಯರಿದ್ದಾರೆ, ಸುಮಾರು ಹೌಸ್ ವೈಫ್ಸ್ ಇದ್ದಾರೆ ಅಲ್ಲಿ. ಅವ್ರಂತಾರೆ, ಅಮ್ಮ ಎಷ್ಟೊಂದು ನೀವು ಆ್ಯಕ್ಟಿವ್ ಆಗಿ ನಿಮ್ಮದೆಲ್ಲವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅಂತ. ಎಸ್, ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾವು ಎಕ್ಸ್ಕ್ಯೂಸ್ ಕೊಡ್ತಾ ಹೋದ್ವಿ ಅಂದರೆ ಇವಾಗಿರೋ ಏಜು ನೆಕ್ಸ್ಟ್ ಇಯರ್ ಇರೋದಿಲ್ಲ, ನೆಕ್ಸ್ಟ್ ಇಯರ್ ಇರೋ ಏಜು ಮತ್ತೆ ಇರೋದಿಲ್ಲ. ಆ್ಯಂಡ್ ಪ್ರತಿ ಬಾರಿ ಬರ್ಡೇಗೆ ನಾನು ತುಂಬಾ ಸ್ಯಾಡ್ ಕೂಡ ಆಗಿರ್ತೀನಿ. ಇದು 1 ವರ್ಷದಲ್ಲಿ ಇನ್ನೂ ಏನೇನೋ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ ಅಂತ. ಸೊ ಅದು ಪಶ್ಚಾತ್ತಾಪ ಇರಬೇಕು, ಯಾವುದೇ ಎಷ್ಟೇ ನೀವು ಮೇಂಟೈನ್ ಮಾಡಿದ್ರು. ಸೊ ನನಗನ್ಸುತ್ತೆ ನಿಮಗೆ ಬೆಸ್ಟ್ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣದಿಂದ ಸಂಜೆ ರಾತ್ರಿ ಮಲಗೋವರೆಗೂ ಬೆಸ್ಟ್ ಏನಾದರೂ ನೀವು ಒಂದು ಏನಾದರೂ ಮಾಡಬೇಕು. ಲೈಕ್ ನೀವು ಬಿಸ್ನೆಸ್ಸು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀರಿ, ಮನೆ ನೋಡ್ಕೊಂಡು ಹೋಗ್ತಾ, ಯಾವುದೇ ರೀತಿ ಯಾವುದರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಯಾವಾಗ ಆರ್ಡ್ರ್ ಕಂಪ್ಲೀಟ್ ಮಾಡಿ ನನಗೆ ಬರುತ್ತೆ ನೋಡಿ, ಅಂದರೆ ಇವಾಗ ನನಗೆ ಏನು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ಮೇಲೆ ಏನು ಕಸ್ಟಮರ್ ಕೊಡ್ತಾರೆ ಸೊ ದುಡ್ಡು, ಸೊ ಆವಾಗ ಏನಾಗುತ್ತೆ, ತುಂಬಾ ಖುಷಿಯಾಗುತ್ತೆ. ಅದನ್ನು ಕೊಟ್ಟಿರೋ ಚಿಕ್ಕ ಅಮೌಂಟ್ ಇರ್ಬೋದು, ಓಕೆ, ಬಟ್ ಆದರೆ ನನಗೆ ಅದು ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಸ್ವಂತವಾಗಿ ನಾನು ಇಷ್ಟಪಟ್ಟು ನಾನು ಸ್ಟಿಚ್ ಮಾಡಿ ಹೊಲಿದು ಕೊಟ್ಟಿರೋದಕ್ಕೆ ಅವ್ರು ಕೊಟ್ಟಿರೋದು ಅಂತ. ಆ್ಯಂಡ್ ಈ ಕೆಲಸ ನೋಡಿದರೆ ಎಷ್ಟು ತುಂಬ ಈಸಿ ಇದೆ ಅಂತ. ನೀನೇ ರಾತ್ರಿ ಕಟ್ ಮಾಡಿ ಇಟ್ಟಿದ್ದೆ ಆ್ಯಂಡ್ ಬೆಳಿಗ್ಗೆದಿಂದ ಹೊಲಿತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಏನು ದೊಡ್ಡ ಹೆಡ್ಡೇಕ್ ಇದೆ. ಬಟ್ ಆದರೆ ನೀವು ಬ್ಲೌಸು ಅಥವಾ ನೀವು ಪೇಟಿಕೋಟ್ಸು ಆ್ಯಂಡ್ ಗೌನ್ಸು ಚೂಡಿದಾರ ಎಲ್ಲ ಹೊಲಿಯೋಕ್ಕೆ ಹೋದರೆ ತುಂಬಾ ಹೆಡ್ಡೇಕ್ ಇರುತ್ತೆ. ಅದರಲ್ಲಿ ಬ್ಲೌಸಲ್ಲಂತೂ ಒಂದು ಪೀಸ್ ಎಲ್ಲಾದರೂ ಮಿಸ್ ಮ್ಯಾಚ್ ಆಯ್ತಂದರೆ ಹುಡುಕ್ತಾ ಇರ್ತೀವಿ, ಅದರಲ್ಲೇ ಟೈಮ್ ಹೋಗುತ್ತೆ. ಆ್ಯಂಡ್ ಕಸ್ಟಮರ್ಗೆ ಇಲ್ಲಿ 2 ಕಲರ್ ಮಿಕ್ಸ್ ಬೇಕಾಗಿತ್ತು, ಒಂದು ಬ್ಲೂ ಕಲರ್ ಆ್ಯಂಡ್ ಗ್ರೇ ಕಲರು, ಆ್ಯಂಡ್ ಇದು ಗ್ರೀನ್ ಕಲರ್ದು ಒಂದು ಹೇರ್ ಬೂ ಬೇಕಾಗಿತ್ತು. ಸೊ ಇದ್ರೂ ಕೂಡ ನಾನು ರೆಡಿ ಮಾಡಿ ಆಗಿದೆ. ಆ್ಯಂಡ್ ಇದು 2 ಪೀಸ್ ಬೇಕಾಗಿತ್ತು ಅವ್ರಿಗೆ. ಸೊ ಇದು ಇನ್ನೂ ಬೆಟರ್ ಆಗ್ಬೋದಾಗಿತ್ತು, ಬಟ್ ಆದರೆ ಇವಾಗ ತುಂಬಾ ಟಯರ್ಡ್ ಆಗಿದ್ದೀನಿ. ಆ್ಯಂಡ್ ಇದು ಒಂದು ಹೇರ್ ಬೋ, ಸೊ ಇದು ಹೋಗ್ತಾ ಇದೆ. ಆ್ಯಂಡ್ ಇದ್ರದ್ದು ಇನ್ನೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರೋ ಹಾಗೆ ನಾನಿವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡುವಂಥ ಒಂದು ಇದನ್ನು ಹಾಕ್ಕೊಂಡಿದ್ದೀನಿ, ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಬೇಕು ಅಂದರೆ ಆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದು ನಾನು ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಇದು ಹೇರ್ ಸ್ಕ್ರಂಚಿ ಮಾಡುವಂಥ ಒಂದು ಏನಂದರೆ ಇಲಾಸ್ಟಿಕ್ಕು. ಸೊ ಇದು ನಮ್ಮ ಕಡೆ ಸಿಗುತ್ತೆ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಕಡೆ ತೊಗೊಬೋದು. ಆ್ಯಂಡ್ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿದು ಹಿಗ್ತಾ ಇದೆ ಅಂತ. ಸೊ ಇದೇ ಮೇನ್ ಇರಬೇಕಾಗಿರೋವಂಥದ್ದು. ಇದು ಮೇನ್ ಮುಖ್ಯವಾಗಿ ನಾವು ಮಾಡಿಸಿರೋದು ಸ್ಕ್ರಂಚಿಗೋಸ್ಕರನೇ. ಓಕೆ, ಸೊ ಇದು ನಿಮಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಯಾಕಂದರೆ ನಿಮಗೆ ನಾರ್ಮಲಿ ಇಲಾಸ್ಟಿಕ್ ಸಿಗ್ಬೋದು, ಬಟ್ ಆದರೆ ಇದ್ರದ್ದೇ ಸ್ಕ್ರಂಚಿದೇ ಇಲಾಸ್ಟಿಕ್ ಬೇಕಂದರೆ ನಿಮಗೆ ಕಾಸ್ಟ್ಲಿ ಸಿಗುತ್ತೆ ಹೊರಗಡೆ. ಸೊ ನಮ್ಮ ಕಡೆ ತುಂಬಾ ಕಡಿಮೆ ಸಿಗುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ತೊಗೋಬೋದು. ಇಲ್ಲಿ ನೋಡಿ, ಇಷ್ಟೇ ಬೇಕಾಗುತ್ತೆ, ನಾನಿಲ್ಲಿ ಇಷ್ಟನ್ನೇ ಹಾಕ್ತಾಯಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದ್ದು ಹಿಗ್ಗುತ್ತೆ. ನೋಡ್ತಾ ಇದ್ದರೆ ಎಷ್ಟೊಂದು ಹಿಗ್ತಾ ಇದೆ ನೋಡಿ, ನೀವೇ ನೋಡಿ. ಸೊ ಹೀಗಾಗಿ ಇದು ಇಲಾಸ್ಟಿಕ್ ತುಂಬ ಚೆನ್ನಾಗಿದೆ. ಇದೇ ರೀತಿ ಇಲಾಸ್ಟಿಕ್ನೇ ನಾನು ಯೂಸ್ ಮಾಡಿರ್ತೀನಿ. ಇದರಿಂದ ಆರ್ಡರ್ಸ್ಗಳು ಬರುತ್ತೆ. ಯಾಕಂದರೆ ಯಾರೇ ಸ್ಕ್ರಂಚೀಸ್ಗಳನ್ನ ಕೈಯಲ್ಲಿ ಹಿಡ್ಕೊಂಡಾಗ ಅದ್ರ ಹಿಗ್ಗುತ್ತೆ ಇಲ್ವಂತ, ಎಷ್ಟು ಹಿಗ್ಗುತ್ತೆ ಅಂತ ಚೆಕ್ ಮಾಡ್ತಾರೆ ಅವರು. ಸೊ ನಾರ್ಮಲಿ ಆ್ಯಂಡ್ ಫ್ಯಾಬ್ರಿಕ್ ನಿಮ್ಮ ಮುಂದೆ ನಿಮ್ಗೆ ಕಾಣಿಸ್ತಾ ಇದೆ, ಫ್ಯಾಬ್ರಿಕ್ ಯಾವ ಕ್ವಾಲಿಟಿ ಇದೆ ಅಂತ. ತುಂಬಾ ಎಕ್ಸಲೆಂಟ್ ಆಗಿರುವಂಥ ಇದು ಫ್ಯಾಬ್ರಿಕ್ ಆ್ಯಕ್ಚುಲಿ. ಆ್ಯಂಡ್ ಇದೇ ಫ್ಯಾಬ್ರಿಕ್ ನಾನು ಯೂಸ್ ಮಾಡಿರ್ತೀನಿ ನನ್ನ ಬಿಸ್ನೆಸ್ಸಲ್ಲಿ. ಆ್ಯಂಡ್ ಇದೇ ಫ್ಯಾಬ್ರಿಕ್ನೇ ನಿಮ್ಗೆಲ್ರಿಗೂ ನಾನು ಕಿಟ್ಟಲ್ಲಿ ಕೊಟ್ಟಿರ್ತೀನಿ. ಸೊ ಸುಮಾರು ಹೆಣ್ಮಕ್ಳು ತೊಗೊಂಡಿರ್ತಾರೆ. ಸೊ ಅದನ್ನು ಇವಾಗ ಸುಮಾರು ಹೆಣ್ಮಕ್ಳು ಮಾಡ್ತಾಯಿದ್ರು ಕೂಡ. ಆ್ಯಂಡ್ ಇಲ್ಲಿ ಡಬಲ್ ಕಲರು ಇದು ರಿಕ್ವೈರ್ಮೆಂಟ್ ಇತ್ತು, ಕಸ್ಟಮೈಸ್ ಮಾಡಿ ಕೊಡಿ ಅಂತ ಹೇಳಿದರು. ಸೊ ನಾನು ಅಂದ್ಕೊಂಡೆ ಸರಿ ಓಕೆ ಮಾಡಿಕೊಂಡ್ರೆ ಆಯಿತು ಅಂತ. ಬಟ್ ರಾತ್ರಿನೇ ಕಟ್ ಮಾಡಿ ಇಟ್ಟೆ ಅಂತ ಹೇಳಿ ಇವತ್ತಿನ ಆರ್ಡರ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ.
ಅಲ್ವಾ? ಸೊ ಇದು ನೋಡಿ ಮಾರ್ನಿಂಗ್ ಟೈಮಲ್ಲಿ ಕೂಡ ನಾನು ಬೆಳಿಗ್ಗೆ ಇನ್ನೂ ನನ್ನ ನಿದ್ದೆ ಕೂಡ ಚೆನ್ನಾಗಿ ಓಪನ್ ಆಗಿಲ್ಲ, ಅದೇ ಕಣ್ಣು ತೆಗ್ದಿಲ್ಲ ಅಂತ ಅನ್ಕೋತೀನಿ. ಬಟ್ ನಿದ್ದೆಗಣ್ಣಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತಾಯಿದ್ದೀನಿ, ಸ್ವಲ್ಪ ಸ್ಲೋ ಆಗಿ ಮಾಡ್ತಾಯಿದ್ದೀನಿ. ಸೊ ಹೀಗಾಗಿ ಬೇಜಾರು ಮಾಡ್ಕೋಬೇಡಿ, ಬೆಳಗಿನ ಟೈಮ್ ಸ್ಲೋನೇ ಇರ್ತಾರೆ ಎಲ್ಲರೂ, ಬಟ್ ಅದರಲ್ಲೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ? ಸೊ ಅದು ಒಂದು ಖುಷಿ ಅಷ್ಟೇ. ಸೊ ನೋಡಿ ಈ ರೀತಿ ಚೆಕ್ ಮಾಡ್ತೀನಿ. ಅದಾದ ನಂತರ ಇದನ್ನ ಜಸ್ಟ್ ಇವಾಗ ಏನಲ್ಲಿ ಸೈಡಲ್ಲಿ ಬಿಟ್ಟಿರ್ತೀವಿ ಅದ್ರ ಮೇಲೆ ಸ್ಟಿಚ್ ಹಾಕಿಬಿಟ್ರೆ ಆಯಿತು. ಸೊ ನಿಮ್ಮದೊಂದು ಹೇರ್ ಸ್ಕ್ರಂಚಿ ಇದು ರೆಡಿ ಆಗುತ್ತೆ. ಆ್ಯಂಡ್ ಇದು ಹಿಗ್ಗುತ್ತೆ, ತುಂಬ ಚೆನ್ನಾಗಿ ಹಿಗ್ಗುತ್ತೆ. ಆ್ಯಂಡ್ ಇದ್ರದ್ದು ಕಲರ್ ನೋಡಿದ್ರಾ, 2 ಕಲರ್ ಅವ್ರು ಹೇಳಿದರು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಅದು. ಆ್ಯಕ್ಚುಲಿ ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು. ಸ್ಟಾರ್ಟಿಂಗಲ್ಲಿ ಅನ್ನಿಸ್ತಾ ಇತ್ತು ಇದು ಕಲರ್ ಕಾಂಬಿನೇಷನ್ ಯಾವ ರೀತಿ ಬರುತ್ತೆ ಅಂತ, ಬಟ್ ಇವಾಗ ತುಂಬ ಚೆನ್ನಾಗಿದ್ದು ಅಡ್ಜಸ್ಟ್ ಆಯಿತು. ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಸೂಪರಾಗಿದೆ, ನೋಡ್ತಾ ಇರ್ಬೋದು. ನಾನು ಅಡ್ಜಸ್ಟ್ ಮಾಡೇ ಆಗಿದೆ. ಆ್ಯಂಡ್ ಡಬಲ್ ಕಲರಲ್ಲಿ ಏನು ಆರ್ಡ್ರ್ ಮಾಡಿರ್ತಾರೆ ಅದನ್ನು ಈ ರೀತಿ ನಾವು ಕಂಪ್ಲೀಟ್ ಮಾಡಿಕೊಟ್ಟಿರ್ತೀವಿ. ಹಿಗ್ಗೋದ್ರಲ್ಲಿ ನೋಡಿರ್ಬೋದು ನೀವು. ಸೊ ಇದರಲ್ಲಿ ಫ್ಯಾಬ್ರಿಕ್ ತುಂಬ ಜಾಸ್ತಿ ಇದೆ, ಫ್ರಿಲ್ಸ್ ತುಂಬಾ ಜಾಸ್ತಿ ಇದೆ. ಕಸ್ಟಮರ್ಗೆ ಕೂಡ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇದು ನಾನು ಎಷ್ಟಕ್ಕೆ ಮಾರ್ತೀನಿ ಒಂದೊಂದು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದೊಂದು ಹೇರ್ ಸ್ಕ್ರಂಚಿ ಇವಾಗ ನಾನು ನಾರ್ಮಲಿ ಎಲ್ ಶೇಪ್ ಆಯಿತು ಅಥವಾ ಎಕ್ಸೆಲ್ ಶೇಪು, ಇದನ್ನು ನಾನು ಮಾತ್ರ ಕೊಡ್ತಾ ಇರುವಂಥದ್ದು 65 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಕಸ್ಟಮರ್ ತೊಗೊಂಡು ಹೋಗ್ತಾರೆ, ಖುಷಿಯಾಗಿ ತೊಗೊಂಡು ಹೋಗ್ತಾರೆ. ಯಾಕಂದರೆ ಇದರಲ್ಲಿರುವಂಥ ಇಲಾಸ್ಟಿಕ್ ಆ್ಯಂಡ್ ಫ್ಯಾಬ್ರಿಕ್ ಎಕ್ಸಲೆಂಟ್ ಆಗಿದೆ. ಸೊ ಹೀಗಾಗಿ ಅವರು ಯಾವುದೇ ರೀತಿ ಏನು ಎಕ್ಸ್ಕ್ಯೂಸ್ ಮಾಡಲ್ಲ. ನೋಡಿದರೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ಈ ರೀತಿ ನಾನು ಮಾಡ್ತೀನಿ. ನಾನು ಮೇನ್ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸ್ತೀನಿ, ಅದಾದ ನಂತರ ನಾನು ವರ್ಕ್ ಮಾಡೋದು. ಆ್ಯಂಡ್ ಫ್ಯಾಬ್ರಿಕ್ ಇವಾಗ ಸುಮಾರು ಜನ ಆರ್ಡ್ರ್ ಮಾಡಿದ್ರಿ ನಮ್ಮ ಹತ್ರ. ಆ್ಯಂಡ್ ಸ್ವಲ್ಪ ವೆಯ್ಟ್ ಮಾಡಿ, ಯಾಕಂದರೆ ರೀಸ್ಟಾಕ್ ಮಾಡ್ತಾಯಿದ್ದೀವಿ. ರೀಸ್ಟಾಕ್ ಮಾಡಿದ ತಕ್ಷಣ ಮತ್ತೆ ಕಳಿಸಿರ್ತೀವಿ. ಆಲ್ಮೋಸ್ಟ್ ಎಲ್ಲರದ್ದು ಹೋಗಿದೆ. ಸೊ ಕೆಲವ್ರದ್ದು ಅಷ್ಟೇ ಇವಾಗ ಜಸ್ಟ್ ಏನು ಆರ್ಡ್ರ್ ಮಾಡಿದ್ದು ಅವ್ರದ್ದು ಸ್ವಲ್ಪ ಪ್ರೊಸೆಸ್ಸಲ್ಲಿ ನಡೀತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಖಂಡಿತವಾಗಿ ನಿಮ್ಮದು ಎಲ್ಲವೂ ಪಾರ್ಸಲು ನೀವು ಬಂದು ತಲುಪುತ್ತೆ. ಆ್ಯಂಡ್ ನನ್ನ ಬ್ಯುಸಿ ಶೆಡ್ಯೂಲ್ಸ್ಗಳು ಇರೋದ್ರಿಂದ ಸೊ ಎಲ್ಲವನ್ನೂ ಮ್ಯಾನೇಜ್ ಮಾಡಬೇಕು. ಬಟ್ ಹಾಗಂತ ನಿಮ್ದು ಯಾವುದೇ ರೀತಿ ನಾವು ಇಲ್ಲಿ ಲೇಟ್ ಮಾಡಿಲ್ಲ, ಅದು ಮಾತ್ರ ಟೈಮ್ ಟು ಟೈಮ್ ಹೋಗ್ಬೇಕು ಅಷ್ಟೇ. ಇವಾಗ ಏನಾಗುತ್ತೆ ಅಂದರೆ ನಾನು ತರಿಸಿರುವಂಥ ಏನು ಫ್ಯಾಬ್ರಿಕ್ಸ್ ಆಯಿತು, ಏನು ಪ್ರಾಡಕ್ಟ್ಸ್ ಐಟಮ್ಸ್ ತರಿಸ್ತೀನಿ, ಅದು ಸುಮಾರು ಹೆಣ್ಮಕ್ಳು ಇವಾಗ ನಮ್ಮ ಕಡೆ ತಗೋತಾ ಇದ್ದಾರೆ, ಸ್ಟಾರ್ಟ್ ಮಾಡಿದ್ರಿ ಬಿಸ್ನೆಸ್ನ. ನಾನು ನನ್ನ ಕಡೆ ಇರೋದನ್ನೆಲ್ಲ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ. ಇವಾಗ ಅದು ಮತ್ತೆ ರೀಸ್ಟಾಕ್ ಆಗಬೇಕು. ಸೊ ಬಟ್ ಆಗ ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ಕಂಪ್ಲೀಟ್ ಮಾಡಿ ಆಗಿದೆ. ಸೊ ನನಗೆ ಖುಷಿ ಆಯಿತು ನಿನ್ನೆ. ಆ್ಯಂಡ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಯಾರ್ದು ಇವಾಗ ನಾವೇನು ಹೋಲ್ಡ್ ಮಾಡಿಲ್ಲ, ಎಲ್ಲವೂ ಹೋಗಿದೆ ಅಂತ ಹೇಳಿ. ಸೊ ಇದು ಕಂಪ್ಲೀಟ್ ಆಯಿತು ಫೈನಲಿ. ಇವಾಗ ನಾನು ಕಿಚನ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಕಿಚನಲ್ಲಿ ಸ್ವಲ್ಪ ಚಹಾ ಆಯಿತು, ಸ್ವಲ್ಪ ಬೆಳಗಿಂದು ಟಿಫಿನ್ ಆಯಿತು, ಅದೆಲ್ಲ ಮಾಡಿಕೊಂಡು 10 ಗಂಟೆವರೆಗೂ ನಾನು ರೆಡಿ ಆಗಬೇಕು. 10 ಗಂಟೆಗೆ ನಾವು ಹೊರಡ್ತೀವಿ, ಮಧ್ಯಾಹ್ನ 2 ಗಂಟೆಗೆ ನಾವು ಮುಟ್ತೀವಲ್ಲಿ, 2-2:30 ಆಗುತ್ತೆ. 2-2:30ವರೆಗೂ ನನ್ನ ಜರ್ನಿ. ಸೊ ಅವಾಗ ಸುಮ್ಮನೆ ಕೂತ್ಕೋಬೇಕಷ್ಟೇ ಗಾಡಿಯಲ್ಲಿ, ಯಾಕಂದರೆ ನಾವೇನು ಮಾಡೋಕ್ಕಾಗಲ್ಲ. ಅದನ್ನು ಆ ಒಂದು ಅವರ್ಸ್ ಇವಾಗ ಹಾಗೆಯೇ ಉಳಿಯುತ್ತೆ. ಆ್ಯಂಡ್ ಇದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಖಂಡಿತವರು ಕಾಮೆಂಟ್ ಮಾಡಿ. ಮೇ ಬಿ ನನ್ನ ವ್ಲಾಗಲ್ಲಿ ನಿಮಗೆ ಮೋಟಿವೇಶನ್ ಅಂತ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ನಿಮ್ಗೆ ಅನಿಸಿದರೆ ಸೊ ವೀಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ, ನೀವೇನು ಮಾಡ್ತಾಯಿದ್ದೀರಿ, ಮತ್ತು ನೀವೇನು ಓದಿದ್ದೀರಾ, ಮತ್ತು ನಿಮ್ಮ ಲೈಫಲ್ಲಿ ಏನು ಟಾಸ್ಕ್ಗಳಿದೆ, ಮತ್ತು ಆ ರೀತಿಯೆಲ್ಲ ಏನಾದರೂ ಹೇಳ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಇದ್ದರೆ ನನ್ನ ಜೊತೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ತಿಳಿಸಿ. ಇದು ನಂದು ಆರ್ಡರ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಇವಾಗ ನಾನು ಇವಾಗ ಟ್ರಾವೆಲ್ ಮಾಡೋಕ್ಕೆ ಹೋಗಿತ್ತು ಮುಂಚೆ ಇಲ್ಲಿ ನಮ್ಮ ಇದರಲ್ಲಿ ನೆಕ್ಸ್ಟ್ ಕಾಲನಿಯಲ್ಲಿ ಆರ್ಡ್ರ್ ಬಂದಿರೋದು. ಇವನ್ನ ಇಷ್ಟನ್ನು ಕೂಡ ಇವಾಗ ಅವ್ರಿಗೆ ಕೊಡ್ತಾಯಿದ್ದೀನಿ. ಹೇರ್ ಬೋಸ್ನ ನಾನು ಕೊಡ್ತಾ ಇರೋದು 45 ರುಪೀಸ್ ಟು 50 ರುಪೀಸಿಗೆ ಕೊಡ್ತೀನಿ. ಇಟ್ಸ್ ಡಿಪೆಂಡ್ಸ್ ಸಮ್ಟೈಮ್ಸ್ ಫ್ಯಾಬ್ರಿಕ್ ಮತ್ತು ಕಲರ್ಸ್ ಮತ್ತು ಸೈಜ್. ಓಕೆ, ಸೊ ಈ ರೀತಿ ನಾನು ಮಾಡ್ತೀನಿ. ಆ್ಯಂಡ್ ಇದನ್ನೇ ಇವಾಗ ನಾನು ಹೋಗ್ತಾ ಅವ್ರಿಗೆ ಕೊಟ್ಬಿಟ್ಟು ಹೋಗ್ಬಿಟ್ಟೆ ಅಂದರೆ ನನಗೊಂದು ಹೆಡ್ಡೇಕ್ ಹೋಗುತ್ತೆ. ಆ್ಯಂಡ್ ಅವರು ತುಂಬಾ ಡಿಮ್ಯಾಂಡ್ ಕೂಡ ಮಾಡಿಲ್ಲ, ಇದೇ ರೀತಿ ಬೇಕು ಅದೇ ರೀತಿ ಬೇಕು ಅಂತ. ಸೊ ನೋ ಪ್ರಾಬ್ಲಮ್. ಸೊ ಇದನ್ನು ಅವರು ತಗೊತಾರೆ. ಸೊ ಇದನ್ನು ಅವ್ರಿಗೆ ಕೊಟ್ಬಿಟ್ಟೆ ನೆಕ್ಸ್ಟ್ ನಾನು ಮುಂದೆ ಊರಿಗೆ ಹೋಗ್ತೀನಿ. ಆ್ಯಂಡ್ ಊರಿಗೆ ಹೋದ್ಮೇಲೆ ನಾನು ನಿಮಗೆ ಅಲ್ಲಿಂದ ವೀಡಿಯೋಸ್ಗಳನ್ನ ಕೂಡ ಶೂಟ್ ಮಾಡಿ ಹಾಕಿರ್ತೀನಿ. ಆ್ಯಂಡ್ ಇದರಿಂದ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ನಾನಿರೋ ಊರೆಲ್ಲ ತೋರಿಸ್ತೀನಿ, ನಿಮಗೆಲ್ಲ ಗೊತ್ತಾಗುತ್ತೆ ಈ ಕಡೆ ಎಲ್ಲ ಹೇಗಿರ್ತಾರೆ ಜನ, ಮತ್ತು ಯಾವ ರೀತಿ ನಾವು ಇಲ್ಲಿ ಇರ್ತೀನಿ ಅಂತ ಹೇಳಿ. ಆ್ಯಂಡ್ ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ. ಈ ಕಡೆ ಎಲ್ಲ ಈ ಕಡೆ ಚೆನ್ನಾಗಿದೆ, ಹಾಗಂತಕ್ಕೆ ಏನೂ ಇಲ್ಲ ಅಂದರೆ ಯಾವುದೇ ರೀತಿ ಜನ ಏನು ತುಂಬಾ ರಫ್ ಇಲ್ಲ. ಬಟ್ ಆದರೆ ಜನರ ಜೊತೆ ನಾನು ಸ್ವಲ್ಪ ಭೇಟಿಯಾಗೋದಕ್ಕೆ ಟೈಮೇ ಸಿಗೋದಿಲ್ಲ ನನಗೆ. ಇಲ್ಲಿ ಬೆಳಿಗ್ಗೆ ನಾನು 10 ಗಂಟೆಗೆ ಹೊರಡಬೇಕಂತ ಹೇಳ್ತಾ ಇದ್ದೆ ಇಷ್ಟೊತ್ತಿನವರೆಗೂ. ಬಟ್ ಆದರೆ ನಮ್ಮದು ಇದು 11:15 ಆಗಿರುವಂಥದ್ದು. ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಪ್ಯಾಕಿಂಗ್ ಸ್ವಲ್ಪ ಮಾಡೋದಿತ್ತು, ಅದು ಕೂಡ ಮಾಡಿಕೊಂಡೆ. ಮತ್ತು ಟಿಫಿನ್ನು ಅದು ಇದು ಅಂತ ಎಲ್ಲವೂ ಕೂಡ ಮಾಡಿಕೊಂಡು ಹೊರಡ್ತಾ ಇರೋದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಇವಾಗ ನಾವು ಮುಟ್ಟೋದು ಕೂಡ ಸಂಜೆ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಫೈನಲಿ ನಾನಿವಾಗ ಲಕ್ನೋ ರೀಚ್ ಆಗಿದ್ದೀನಿ.
ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಡೆವಲಪ್ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಂಗ್ಳೂರು ಹೈದ್ರಾಬಾದ್ ಯಾವ ರೀತಿ ಇರುತ್ತೆ ತುಂಬ ದೊಡ್ಡ ಸಿಟಿನೇ ಆ್ಯಂಡ್ ಡೆವಲಪ್ ಇದೆ ಕಂಪ್ಲೀಟ್. ಆ್ಯಂಡ್ ಲಕ್ನೋದಲ್ಲಿ ತುಂಬ ನೋಡೋದಿದೆ ಆ್ಯಕ್ಚುಲಿ ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಊರು. ಆ್ಯಂಡ್ ಡೆಲ್ಲಿಲಿ ಹೇಗಿರುತ್ತೆ ಅಂದರೆ ತುಂಬಾ ರಶ್ ಇರುತ್ತೆ, ಬಟ್ ಲಕ್ನೋದಲ್ಲಿ ತುಂಬ ಟ್ರೆಡಿಷ್ನಲ್ ಜನ ಇರ್ತಾರೆ ಆ್ಯಂಡ್ ತುಂಬ ಡೀಸೆಂಟ್ ಜನ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯ ಅಂಥಪರಿ ಇದನ್ನಿರೋದಿಲ್ಲ, ಜನ ಹೊರಟಿರೋದಿಲ್ಲ, ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿರ್ತಾರಂತ. ಸೊ ನನಗಿದು ಇಷ್ಟ ಆಗುತ್ತೆ ಈ ಊರು. ಆ್ಯಂಡ್ ಡೆಲ್ಲಿ ಆದರೆ ಸ್ವಲ್ಪ ರಶ್ ಇರುತ್ತೆ, ಯಾರು ಬಿದ್ದರೂ ಕೂಡ ಎಬ್ಸೋರು ಇರೋದಿಲ್ಲ, ಬಟ್ ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ, ಅಲ್ಲಿವರೆಗೂ ನಮಸ್ಕಾರ.